ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಡೈಲಿ ವ್ಲಾಗ್ ಹಾಕ್ತೀನಿ ಅಂತ ಹೇಳಿಬಿಟ್ಟು ಅಪರೂಪಕ್ಕೆ ಹಾಕ್ತಾಯಿದ್ದೀರಾ ಅಂತ ಅಂದ್ಕೊಂಬಿಡಿ. ಹಿಂಗೆ ಮಕ್ಕಳಿಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಾಗಾಗಿ ನಾನು ವೀಡಿಯೋನ ಹಾಕೋಕ್ಕಾಗಿರಲಿಲ್ಲ. ಅದಾದ ನಂತರ ನಾನು ಒಂದು ವೀಡಿಯೋನ ಅಂದರೆ ಕಿಚನ್ ಮೇಕವರೆಲ್ಲ ಕೇಳ್ತಾ ಇದ್ರಲ್ವ, ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ದೀನಿ. ಒಂದು ಕಿಚನ್ ಮೇಕವರ್ ಮಾಡೋದಕ್ಕೆ 3 ದಿನ ಟೈಮ್ ತೊಗೊಂಡಿದ್ದೀನಿ. 3ರಿಂದ 4 ದಿನ ಅಂತಲೇ ಹೇಳ್ಬೋದು. ಒಂದು ಕಿಚನ್ ಮೇಕವರ್ ಮಾಡೋಕ್ಕೆ ಎಷ್ಟು ದಿನ ಟೈಮ್ ತೊಗೋಬೇಕಾ ಅನ್ನೋದು ಕೇಳ್ಬೋದು. ಬಟ್ ಮಕ್ಕಳಿಟ್ಕೊಂಡು ಆ ಟೈಮು ಸಿಕ್ಕಿರೋದೇ ನನ್ನ ಪುಣ್ಯ. ಹಾಗಾಗಿ ಅದ್ರ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಜಾಸ್ತಿ ಮಾಡಿದ್ದೀನಿ. ಎಲ್ಲರೂ ಕೇಳ್ತಾ ಇದ್ರಲ್ಲ, ಹಾಗಾಗಿ ಕಿಚನ್ ನೀಟಾಗಿ ಇಟ್ಕೊಂಡಿಲ್ಲ ಅಂತ, ಅದಕ್ಕೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ಹೊಸ ಲುಕ್ಕನ್ನು ತೊಗೊಂಡು ಬಂದಿದ್ದೀನಿ. ಅಂದರೆ ಈ ವಿಡಿಯೋದಲ್ಲಿ ಇಲ್ಲ, ಹಳೇದು 2 ವಿಡಿಯೋ ಇದೆ, ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ನೆಕ್ಸ್ಟು ಕಿಚನ್ ಟೂರ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಮಾರ್ನಿಂಗು 5:30ಗೆ ಸ್ಟಾರ್ಟ್ ಮಾಡಿದ್ದೆ. ಮಕ್ಕಳಿಬ್ಬರು ಎದ್ದಿದ್ರು. ಒಬ್ಬನಿಗೆ ಹಾರ್ಲಿಕ್ಸ್, ಇನ್ನೊಬ್ಬನಿಗೆ ಬರೀ ಹಾಲು. ಮಿಸ್ ಆಗಿಬಿಟ್ಟು ಚಿಕ್ಕವನಿಗೆ ಶುಗರ್ ಹಾಕ್ಬಿಟ್ಟೆ. ಆಮೇಲೆ ಅದನ್ನು ಸೋಸ್ಕೊಂಡು ಮತ್ತು ಬೇರೆ ಹಾಲನ್ನ ಅವನಿಗೆ ಕುಡಿಸ್ದೆ. ಅದಾದಮೇಲೆ ಅವ್ರನ್ನ ಮಲಗಿಸಿ ಮತ್ತು ನಮ್ಮ ಚಿಂಕುಗೆಲ್ಲನೂ ಕೂಡ ರೆಡಿ ಮಾಡಿ ಅವನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಿಬಿಟ್ಟು ಬಂದು ಆಮೇಲೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬರಬೇಕಾದ್ರೆ ನಮ್ಮ ಚಿಂಕುನ ಸ್ಕೂಲಿಗೆ ಬಿಟ್ಟು ಬರಬೇಕಾದ್ರೆ ನಂದಿನಿ ಸ್ಟೋರಲ್ಲಿ ಒಂದು ಪನ್ನೀರ್ ತೊಗೊಂಡು ಬಂದಿದ್ದೆ. ನೋಡ್ತಾ ಇರ್ಬೋದು, ಈ ರೀತಿ ಇದೆ. 100 ರೂಪಾಯಿಗೆ ಇರುತ್ತೆ ಇದು, 100 ರುಪೀಸು ಒಂದು ಪ್ಯಾಕು. ಸರಿ, ತುಂಬ ದಿನ ಆಯ್ತಲ್ವ, ಇವತ್ತು ಮಾಡೋಣ ಪನ್ನೀರ್ ಗ್ರೇವಿನ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ನಾನು ಮಾಡೋ ಶೈಲಿ, ನಾನು ಯಾವಾಗಲೂ ಇದೇ ಥರ ಮಾಡೋದು. ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಟೇಸ್ಟು. ದೋಸೆ ಇಟ್ಟಿತ್ತಲ್ವ, ನಮ್ಮ ಮನೇಲಿ ಆಲ್ಮೋಸ್ಟ್ ಯಾವಾಗಲೂ ದೋಸೆ ಇದ್ದೇ ಇರುತ್ತೆ. ಸ್ವಲ್ಪ ಬೇಜಾರಾಯಿತು ಅಂತ ಅಂದರೆ ನೆಕ್ಸ್ಟ್ ಬೇರೆ ಯಾವುದಾದ್ರೂ ತಿನ್ನೋದು. ಇವಾಗ ಚಳಿಗೂ ಅದಕ್ಕೂ ಒಂದೊಂದು ಸಂಜೆ ಸ್ನ್ಯಾಕ್ಸ್ ಟೈಮಲ್ಲೆಲ್ಲನೂ ದೋಸೆ ಹಾಕ್ಕೊಂಡು ತಿನ್ಕೊಂಬಿಡೋಣ ಅನಿಸುತ್ತಲ್ವ, ಹಾಗಾಗಿ ಯಾವಾಗಲೂ ಫ್ರಿಜ್ಜಿನಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀನಿ. ದೋಸೆ ಹಿಟ್ಟೆಲ್ಲ ಚೆನ್ನಾಗಿತ್ತು, ಫ್ರಿಜ್ಜಲ್ಲಿ ಹಂಗೇ ಎತ್ತಿಟ್ಟಿದ್ದೆ. ಆಮೇಲೆ ಅಂದರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮುಂಚೆನೇ ಎತ್ತಿಟ್ಬಿಟ್ಟು ಒಂದು ಸ್ವಲ್ಪ ಸಾಲ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಟಿದ್ದೀನಿ. ಇವಾಗ ಫಸ್ಟು ಸ್ಟಾರ್ಟಿಂಗು ನಾನು ಪನ್ನೀರ್ ಗ್ರೇವಿ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಪನ್ನೀರ್ ಗ್ರೇವಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಚಿಲ್ಲಿ ಪೌಡರ್ನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಆಗಿದ್ಮೇಲೆ ಇವಾಗ ನಾನು ರುಬ್ಕೊಂಡಿದ್ದೀನಿ ಮಸಾಲೆನ. ಇದಕ್ಕಿನ್ನೇನಿಲ್ಲ, ಒಂದು ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆಯೇ ಇದು ಕೊತ್ತಂಬರಿ, ಪುದೀನ, ಹಾಗೆಯೇ 1 ಚಕ್ಕೆ, 1 ಏಲಕ್ಕಿ, 1 ಲವಂಗ, ಚೂರೇ ಚೂರು ಒಂದು ಸಣ್ಣದು ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ. ಅಷ್ಟು ಬಿಟ್ಟರೆ ಕಾಯಿ ಹಾಕ್ಕೊಂಡಿದ್ದೀನಿ, ತೆಂಗಿನಕಾಯಿ. ಇಷ್ಟು ಬಿಟ್ಟರೆ ಇನ್ನೇನು ಹಾಕ್ಕೊಂಡಿಲ್ಲ. ಇಷ್ಟನ್ನು ರುಬ್ಕೊಂಡಿದ್ದೀನಿ, ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೀಟಾಗಿ. ಮಸಾಲೆ ಅದೆಲ್ಲನೂ ಎಣ್ಣೆ ಬಿಟ್ಕೊಳ್ಳಿ ಅಂದರೆ ತುಪ್ಪ ಎಲ್ಲ ಬಿಟ್ಕೊಳ್ಳಿ ಅಂತ. ಅದಾದಮೇಲೆ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಗರಂ ಮಸಾಲ, ಚಿಲ್ಲಿ ಪೌಡರು ಮತ್ತು ಮನೇಲಿ ಮಾಡಿರೋ ಸಾಂಬಾರು ಪೌಡರ್ನ ಹಾಕಿ ನೀಟಾಗಿ ಕುದಿ ಬರೋವರೆಗೂ ಇದ್ಬಿಟ್ಟು ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೆ. ಅದಾದ ನಂತರ ಪನ್ನೀರು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದನ್ನೂ ಕೂಡ ಹಾಕಿ ಅದಾದಮೇಲೆ ಒಂದು ಮೀಡಿಯಮ್ಮಲ್ಲಿ ಅಂದರೆ ಸಿಮ್ಮಲ್ಲಿ ಕುದಿಸ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂತು. ನೀಟಾಗಿ ನಾವು ಯಾವಾಗಲೂ ಕೂಡ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಗ್ರೇವಿ ಚೆನ್ನಾಗಿ ಬೆಂದಾದಮೇಲೆ ಪನ್ನೀರನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಪನ್ನೀರ್ ಮೊದಲೇ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ತಿನ್ನೋದಕ್ಕೂ ಅಷ್ಟೇ ಟೇಸ್ಟ್ ಇರುತ್ತೆ. ನಾವು ಡೈರೆಕ್ಟಾಗಿ ಕಟ್ ಮಾಡಿ ಗ್ರೇವಿ ಒಳಗೆ ಹಾಕೋಕ್ಕೆ ಹೋದರೆ ಅಷ್ಟು ಟೇಸ್ಟ್ ಬರೋದಿಲ್ಲ, ಒಂಥರ ಹಸಿ ಹಸಿ ಥರ ಇರುತ್ತೆ. ಈ ರೀತಿ ಫ್ರೈ ಮಾಡಿಕೊಂಡ್ರೆ ಉಪ್ಪು ಖಾರ ಎರಡೂ ಹಿಡಿದಿರುತ್ತಲ್ಲ ತುಪ್ಪದೊಳಗಡೆ, ಚೆನ್ನಾಗಿರುತ್ತೆ. ಅದಾದಮೇಲೆ ಇವಾಗ ದೋಸೆನೂ ಕೂಡ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ನಮ್ಮ ಮನೆಯವ್ರಿಗೆ ತಿಂಡಿ ಹಾಕ್ಕೊಡ್ತಾಯಿದ್ದೀನಿ, ಅವ್ರಿಗೆ ಕೆಲ್ಸಕ್ಕೆ ಹೋಗೋದಕ್ಕೆ. ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನನಗಂತೂ ಸಖತ್ ಇಷ್ಟ ಆಯಿತು. ಹಿಂಗೆ ಮಾಡಿದ್ರೂ ಒಂದು ಸ್ವಲ್ಪ ನಾನು ಕೂಡ ರೆಸಿಪಿ ಚೆನ್ನಾಗಿ ನೋಡಿಕೊಂಡು ಅದೇ ಟೈಪ್ ಬರಲಿಲ್ಲ ಅಂದರೂ ಬೇರೆ ನನ್ನದೊಂದು ಓನ್ ಆ್ಯಡ್ ಮಾಡಿಕೊಂಡು ಮಾಡಿರ್ತೀನಿ, ಚೆನ್ನಾಗಿ ಬಂದಿರುತ್ತೆ. ಅದಾದಮೇಲೆ ನಮ್ಮ ಚಿಂಕು ಸ್ಕೂಲಿಂದ ಕರ್ಕೊಂಬರ್ಬೇಕಲ್ಲ, ಅವ್ನು ಕರ್ಕೊಂಬರೋಕ್ಕಿಂತ ಮುಂಚೆ ನಮ್ಮ ಚೋಟುಗೆ ಏನಾದರೂ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗ್ತೀನಲ್ವ ಸ್ಕೂಲ್ ಹತ್ರಕ್ಕೆ. ಹಾಗಾಗಿ ಇವತ್ತು ಏನು ಆ್ಯಪಲ್ ಬರುತ್ತಲ್ಲ, ಅದನ್ನು ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿಬಿಟ್ಟು ಅಂದರೆ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೆ ಮಿಕ್ಸಿಯಲ್ಲಿ. ಇದು ಸ್ಮ್ಯಾಶ್ ಮಾಡಿಕೊಂಡೆ, ಸ್ವಲ್ಪ ಗಟ್ಟಿ ಗಟ್ಟಿ ಇತ್ತು, ಅದಕ್ಕೆ ಸ್ಮ್ಯಾಶ್ ಮಾಡಿಕೊಂಡು
ರುಬ್ಕೊಂಬಿಟ್ಟು ತಿನ್ನಿಸ್ತಾ ಇದ್ದೀನಿ. ತಿಂತಾನೆ ಇವಾಗೆಲ್ಲ ಕೂತ್ಕೊಂಡೇ ರೈಸು ಎಲ್ಲನೂ ಕೂಡ ತಿಂತಾನೆ. ಸ್ವಲ್ಪ ನನಗೆ ಟೈಮ್ ಇಲ್ಲ, ಬೇರೆ ಏನಾದರೂ ಕೆಲಸ ಇದೆ, ಬೇಗ ಬೇಗ ತಿನ್ನಿಸ್ಬೇಕು ಅಂದಾಗ ಕಾಲ ಮೇಲೆ ಹಾಕ್ಕೊಂಬಿಟ್ಟು ಮಲಗಿಸ್ಕೊಂಡು ತಿನ್ನಿಸ್ತೀನಿ. ಅದಾದಮೇಲೆ ನಾನು ಅವನಿಗೆ ಬರ್ಸಿ ಎಲ್ಲ ಮಾಡಿ ನಾನು ಮತ್ತೆ ವ್ಲಾಗನ್ನು ನಾನು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಇದು ನೈಟ್ ಮತ್ತೆ ವ್ಲಾಗನ್ನು ನಾನು ನಿಮಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ತರಕಾರಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನುಗ್ಗೆಕಾಯಿ ಸಾಂಬಾರು, ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಇವಾಗ ಎಲ್ಲನೂ ಕೂಡ ತರಕಾರಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಏನೋ ಒಂಥರ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕೋ ಬೇಡವೋ ಅನ್ನೋದೇ ಒಂಚೂರು ಗೊತ್ತಾಗಲ್ಲ. ಬಟ್ ಶೇರ್ ಮಾಡ್ತಾಯಿದ್ದೀನಿ. ನಿಮಗೆ ಸೂಪರ್ ಕಾಯಿನ್ಸು ಅಂತ ಅಂದ್ಬಿಟ್ಟು ಆಪ್ಷನ್ ಇದೆ ಅಲ್ಲ ನನ್ನ ಚಾನಲ್ ಕೆಳಗಡೆ, ಅಂದರೆ ಅಲ್ಲಿ ಆಪ್ಷನ್ಸು ಇಷ್ಟಿಷ್ಟು ಮನಿ ಅಂತ ಬಂದಿರುತ್ತೆ. ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಡೈಲಿ ವ್ಲಾಗ್ಸ್ ಬೇಕು ಅನ್ನೋರು, ಹಾಗೆಯೇ ನಿಮ್ಗೇನಾದರೂ ಇಷ್ಟ ಆದರೆ ನೀವು ಅಲ್ಲಿ ಕೆಳಗಡೆ ಸೂಪರ್ ಕಾಯಿನ್ಸ್ ಅನ್ನೋದ ಯೂಸ್ ಮಾಡಿಕೊಂಡು ನಿಮಗೆ ಅಲ್ಲಿ ಎಷ್ಟು ಇಷ್ಟ ಆಗುತ್ತೆ ಆಪ್ಷನ್ ಅಂತ ಬಂದಿರುತ್ತೆ, ಅದರಿಂದ ಪೇ ಮಾಡಿ ನನ್ನ ಚಾನಲ್ಗೆ. ಯಾಕಂತ ಅಂದರೆ ನಮ್ಮದು ಅರ್ನಿಂಗ್ಸ್ ಜೊತೆ ಅದನ್ನು ಕೂಡ ಆ್ಯಡ್ ಆಗುತ್ತೆ. ಯಾರು ಕೂಡ ಇದು ಒಬ್ಬರು ಮಾಡಿಲ್ಲ, ಬಟ್ ನನ್ನ ರಿಕ್ವೆಸ್ಟು ಅದು ಎಲ್ಲರೂ ಕೂಡ ಆ್ಯಡ್ ಮಾಡ್ಕೊಂಡಿರ್ತಾರೆ. ಕೆಲವರೆಲ್ಲ ಹೇಳ್ಕೊಂಡಿರ್ತಾರೆ, ಕೆಲವರೆಲ್ಲ ಹೇಳ್ಕೊಂಡಿರಲ್ಲ, ಬೇರೆ ಥರ ಹೇಳ್ಕೊಂಡಿರ್ತಾರೆ. ಬಟ್ ನಾನಿಲ್ಲಿ ಹೇಳ್ತಾ ಇದ್ದೀನಿ, ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗುತ್ತೆ ಅವ್ರಿಗೆ ನಾನು ಪ್ರತಿಯೊಂದು ವೀಡಿಯೋಗೂ ನಿಮಗೆ ಏನು ಅನಿಸುತ್ತೆ ಅಲ್ಲಿ ಆಪ್ಷನ್ ಬರುತ್ತೆ ಸೂಪರ್ ಕಾಯಿನ್ಸ್, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅದನ್ನು ನೀವು ಪೇ ಮಾಡಿ. ಇದರಿಂದ ಒಬ್ಬ ಯೂಟ್ಯೂಬ್ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಕೇಳ್ಕೊಳ್ತೀನಿ. ಇದ್ರ ಬಗ್ಗೆ ಏನಕ್ಕೆ ಪೂಜಾ ಈ ರೀತಿ ಕೇಳ್ತಾ ಇದ್ದಾಳೆ ಏನು ಅಂತ ಅಂದ್ಬಿಟ್ಟು ಬೇರೆ ಥರ ಅಪಾರ್ಥ ಮಾಡ್ಕೋಬೇಡಿ. ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಈಗ ನನ್ನ ಡೈಲಿ ವ್ಲಾಗ್ಸ್ ಯಾರಿಗೆಲ್ಲ ಬೇಕು ಅಂತ ಇರುತ್ತೆ, ನಾನು ಕೂಡ ಕಷ್ಟಪಡ್ತಾ ಇದ್ದೀನಿ ಡೈಲಿ ವ್ಲಾಗ್ಸ್ ಮಾಡೋದಕ್ಕೆ. ಅದೆಷ್ಟು ವೀಡಿಯೋ ಶೂಟ್ ಮಾಡಿಕೊಂಡು ಮಕ್ಕಳನ್ನ ಇಟ್ಕೊಂಡು ಎಷ್ಟು ಕಷ್ಟ ಅನ್ನೋದು ನಿಮಗೆ ಗೊತ್ತಿದೆ. ಒಂದು ಹೊರ್ಗಡೆ ಹೋಗಿ ಏನೋ ಒಂದು ಮನೆಗೆ ತರ್ತೀವಿ ಅಂತ ಅಂದ್ರೂ ಅದರಿಂದ ಎಷ್ಟು ಖರ್ಚಿದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರುತ್ತೆ. ಅಂದರೆ ಯಾರೆಲ್ಲ ಮೇಂಟೈನ್ ಮಾಡ್ತಾಯಿದ್ದೀರಾ ಮನೆಗಳನ್ನ, ಸಂಸಾರ ಯಾರೆಲ್ಲ ಮೇಂಟೈನ್ ಮಾಡ್ತಾಯಿದ್ದೀರಾ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ನಾನು ಯಾರೆಲ್ಲ ನೋಡ್ತಾ ಇದ್ದೀರಾ, ಯಾರಿಗೆ ಇಷ್ಟ ಬರುತ್ತೆ ಅವರು ಈ ರೀತಿ ಸೂಪರ್ ಕಾಯಿನ್ಸ್ನ ಯೂಸ್ ಮಾಡಿ ಕ್ಲಿಕ್ ಮಾಡಿ ನಿಮಗೆ ಎಷ್ಟು ಅನಿಸುತ್ತೆ ಅದನ್ನು ಪೇ ಮಾಡಿ, ಸರಿನಾ? ಇದನ್ನು ನಾನು ಯಾವತ್ತೋ ಹೇಳಬೇಕಾಗಿತ್ತು, ಹೇಳೋಕ್ಕಾಗಿರಲಿಲ್ಲ. ಇದನ್ನು ಒಂದು ರಿಕ್ವೆಸ್ಟ್ ಎಲ್ಲರಿಗೂ ಕೂಡ, ಒಬ್ಬೊಬ್ರಿಗೆ ರಿಕ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಎಲ್ಲರೂ ಆಲ್ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಿಂದೆ ಎಲ್ಲರೂ ಕೂಡ ಕೇಳೋರು, ಅಂದರೆ ಹಳೆಯ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದಾರೆ ಎಲ್ಲರೂ ಕೂಡ ಎಷ್ಟೆಷ್ಟೋ ಲಕ್ಷ ಮಿಲಿಯನ್ ಗಟ್ಟಲೆ ಇರೋರೆಲ್ಲನೂ ಕೂಡ ಸೂಪರ್ ಕಾಯಿನ್ಸ್ನ ಯೂಸ್ ಮಾಡಿದ್ದಾರೆ. ಬಟ್ ನಾನು ಯೂಸ್ ಮಾಡೋದ್ರಲ್ಲಿ ಅದೆಲ್ಲ ತಪ್ಪೇನಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ನನ್ನ ಕೆಲವರು ಇನ್ನೂ ಬೇಕು ಅಂತಾರೆ, ಕೆಲವರು ಇಲ್ದಲೇ ಇರೋರಿಗೂ ಕೂಡ ಸಪೋರ್ಟ್ ಮಾಡಿ, ಸರಿನಾ? ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ತೊಗರಿಬೇಳೆ, ಹೆಸರುಬೇಳೆ ಮತ್ತು ಹೆಸ್ರು ಕಾಳು ಇಷ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಹೆಸ್ರು ಕಾಳು ಹಾಕಿದ್ರೆ ಸಾರು ಒಂಥರ ಟೇಸ್ಟು, ಹೆಸ್ರು ಬೇಳೆ ಹಾಕಿದ್ರೆ ಇನ್ನೂ ಕೂಡ ಟೇಸ್ಟು, ಹಾಗಾಗಿ ಹಾಕ್ಕೊತಾ ಇದ್ದೀನಿ. ಹೆಸ್ರು ಕಾಳು ಹಾಕಿದ್ರೆ ಮಗುಗೆ ಶೀತ ಮಂದ ಆಗುತ್ತೆ ಅಂತಾರೆ. ನಾನು ಫಸ್ಟಿಂದನೂ ಹೆಸ್ರು ಕಾಳು ರೂಢಿ ಮಾಡ್ಕೊಂಡಿದ್ದೀನಿ ತಿನ್ನೋದಕ್ಕೆ, ಹಾಗಾಗಿ ನನಗೇನು ಅಷ್ಟು ಅನಿಸಲ್ಲ. ಒಟ್ನಲ್ಲಿ ತಿನ್ನಬೇಕು ಅಂತ ಅಂದ್ಕೊಂಡು ಮನಸ್ಸಿಂದ ಒಟ್ನಲ್ಲಿ ಹೇಳಿದ್ನಲ್ಲ, ಏನೋ ಒಂದು ಕೆಲಸ ಮಾಡಬೇಕು ಅಂತ ಮನಸ್ಸಿಂದ ಪೂರ್ತಿ ಬಂದರೆ ಕೆಲಸ ಮುಗಿಯೋವರೆಗೂ ಕೂಡ ನಾವು ಆ ಕಡೆ ಈ ಕಡೆ ಕಾನ್ಸಂಟ್ರೇಟ್ ಎಲ್ಲೂ ಹೋಗೋದಿಲ್ಲ, ಒಂದೇ ಕಡೆ ಇರುತ್ತೆ. ಹಾಗೆ ನಾವೇನೋ ತಿನ್ನಬೇಕು ಅಂತ ಅಂದರೆ ಮಾಡ್ಕೊಂಡು ತಿಂದುಬಿಡಬೇಕು. ಶೀತ ಆಗುತ್ತೆ, ಜ್ವರ ಬರುತ್ತೆ, ಅವ್ರು ಯಾರೋ ಹೇಳಿದ್ರು ಇವ್ರು ಯಾರೋ ಹೇಳಿದ್ರು ಅಂದರೆ ಅದು ನಿಜವಾಗ್ಲೂ ಬಂದೇ ಬಿಡುತ್ತೆ ಆ ಥರ. ಹಾಗಾಗಿ ಒಟ್ನಲ್ಲಿ ನಾನು ಫಸ್ಟಿಂದನೂ ತಿಂತಾಯಿದ್ದೀನಿ. ನಾನು 3 ತಿಂಗಳು ಬಾಣ್ತನದಿಂದನೂ ನಾನು ತೋರಿಸ್ತಾನೆ ಇದ್ದೀನಿ ಹೆಸ್ರು ಕಾಳು ಪಲ್ಯ ಎಲ್ಲ ಮಾಡಿರೋದು. ಹಾಗಾಗಿ ನನ್ನ ಮಗನಿಗೂ ನನಗೂ ಅಡ್ಜಸ್ಟ್ ಆಗಿಬಿಟ್ಟಿದೆ. ಇನ್ನೇನು ಅವ್ನಿಗೆ ಇನ್ನೊಂದು ತಿಂಗಳು ಕಳೆದ್ರೆ 1 ವರ್ಷ ಆಗೋಕ್ಕೆ ಬರುತ್ತೆ. ಈಗ 11 ತಿಂಗಳು ರನ್ನಿಂಗಲ್ಲಿದೆ, ಇನ್ನೊಂದು ತಿಂಗಳಾದರೆ 1 ವರ್ಷ ಕಂಪ್ಲೀಟ್ ಆಗುತ್ತೆ. ಹಾಗೆಯೇ ಇವಾಗ ಮುದ್ದೆನೂ ಕೂಡ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಕೂಡ ಇವಾಗ ವಿಸಲಿಗೆ ಇಟ್ಟಿದ್ದೀನಿ, ಬೇಯಬೇಕು. ಅಂದರೆ ಒಂದು 4 ವಿಷಲ್ ಬರಲಿ ಅಂತ ಅಂದ್ಬಿಟ್ಟು ಕುಕ್ಕರಲ್ಲಿ ಹಾಕಿಟ್ಟಿದ್ದೀನಿ. ಇವಾಗ ಒಂದು ಬಾಣಲಿಯಲ್ಲಿ ಮುದ್ದೆ ಮಾಡ್ಕೊತಾ ಇದ್ದೀನಿ. ಇವಾಗೆಲ್ಲ ನಾನು ಕುತ್ಕೊಂಡು ಮುದ್ದೆನೇ ತಿರುವಲ್ಲ, ಇವಾಗಲೇ ಈ ಥರ ರೂಢಿ ಆಗಿಬಿಟ್ಟಿದೆ ಅಲ್ವಾ, ಹಾಗಾಗಿ ಇದೇ ರೀತಿ ಮಾಡ್ಕೊತೀನಿ. ಇಕ್ಕಳ ಇಟ್ಕೊಂಬಿಟ್ಟು ಈ ರೀತಿ ಮುದ್ದೆನ ತಿರುವ್ಕೊಳ್ತೀನಿ, ಚೆನ್ನಾಗಿ ಬರುತ್ತೆ. ಇದೇ ಅಭ್ಯಾಸ ಆಗಿಬಿಟ್ರೆ ಇದೇ ಅಭ್ಯಾಸ ಆಗಿಬಿಡುತ್ತೆ. ಅಂದರೆ ಕುತ್ಕೊಂಡೆಲ್ಲ ತಿರುವಿದ್ರೆ ಇನ್ನೂ ಕೂಡ ಸಾಫ್ಟಾಗಿ ಬರುತ್ತೆ ಮುದ್ದೆ. ಬಟ್ ಈಗ 2 ಮುದ್ದೆಗಲ್ವಾ ಸಾಕು. ಒಂದು ದೊಡ್ಡ ಮುದ್ದೆ ಅಂದರೆ ನಮ್ಮ ಮನೆಯವ್ರಿಗೆ, ನಾನು ಚಿಕ್ಕದು ಒಂದು ಅರ್ಧ ಮುದ್ದೆನ ತಿರುವ್ಕೊಳ್ತೀನಿ ಅಷ್ಟೇ. ನಮ್ಮ ಚಿಂಕು ಏನು ಒಂದು 3 4 ತುತ್ತು ತಿನ್ಬೋದು ಅಷ್ಟೇ. ಅದು ಬಿಟ್ಟರೆ
ಇನ್ನೇನು ಅವ್ನು ರೈಸೇ ತಿನ್ನೋದು. ಒಂದೊಂದು ಸತಿ ಚಪಾತಿ ಮಾಡ್ತೀನಿ, ಚಪಾತಿ ರೋಲ್ ಮಾಡಿಕೊಟ್ರೆ ತಿಂತಾನೆ. ಇಲ್ಲ ಪೂರಿ ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ, ಅದಕ್ಕೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ. ಆಮೇಲೆ ಎಣ್ಣೆ ಐಟಮು ಕೂಡ ಮಕ್ಳಿಗೆ ಕೊಡಬಾರ್ದಲ್ವ. ಈಗ ಬೇರೆ ಸ್ಕೂಲ್ಗೆಲ್ಲ ಹೋಗ್ತಾನೆ, ಅವ್ನಿಗೆ ಒಂದೊಂದು ಸಲ ಮೋಷನ್ ಪ್ರಾಬ್ಲಮ್ಮು ಇರುತ್ತೆ. ನನಗೆ ಅದೇ ಹಿಂಸೆ. ಹಂಗಾಗಿ ಅವನ್ನ ಸ್ನಾನಕ್ಕೆ ಅಂತ ಬೆಳಗ್ಗೆ ರೆಡಿ ಮಾಡೋಕ್ಕೆ ಅಂತ ಕರ್ಕೊಂಡೋದ್ರೆ ಸ್ಕೂಲ್ಗೆ, ವಾಶ್ರೂಮಲ್ಲಿ 1/4 ಗಂಟೆ ಅವ್ನು ಕೂರಿಸ್ತೀನಿ. ಅವ್ನಿಗೆ ಮೋಷನ್ ಪ್ರಾಬ್ಲಮ್ ಫಸ್ಟಿಂದನೂ ಅಷ್ಟೇ. ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ದೀನಿ, ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಅಂದ್ಕೋಬೇಕಷ್ಟೇ. ಹಾಗಾಗಿ ಜಾಸ್ತಿ ಎಣ್ಣೆ ಐಟಮ್ಸ್ ಎಲ್ಲ ಕೊಡ್ಸೋದಕ್ಕೆ ಹೋಗಲ್ಲ. ಅದಾದಮೇಲೆ ಬಿಸ್ಕೆಟೆಲ್ಲ ಕೊಡೋದಕ್ಕೆ ಹೋಗಲ್ಲ. ಬಿಸ್ಕೆಟೆಲ್ಲ ಕೊಟ್ಬಿಟ್ರೆ ಹೊಟ್ಟೆ ಕಟ್ಬಿಡುತ್ತಲ್ಲ, ಆವಾಗ ಮೋಷನ್ ಪ್ರಾಬ್ಲಮ್ ಆಗುತ್ತೆ ಅವನಿಗೆ. ಹಾಗಾಗಿ ಇವಾಗ ಸಾಂಬಾರೆಲ್ಲ ರೆಡಿ ಆಯಿತು. ಒಂದು ಕಡೆ ರೈಸಿಗೂ ಕೂಡ ಇಟ್ಟಿದ್ದೀನಿ, ಮುದ್ದೆನೂ ಕೂಡ ರೆಡಿ ಆಯಿತು. ಹಾಗೆಯೇ ಮೊಸರು ಕೂಡ ಸೈಡ್ಸಿಗೆ ಇಟ್ಟಿದ್ದೀನಿ. ಮೊಟ್ಟೆ ಏನು ಇವತ್ತು ಬೇಯಿಸೋಕ್ಕಾಗಲಿಲ್ಲ, ಹಾಗಾಗಿ ನುಗ್ಗೆಕಾಯಿ ಸಾಂಬಾರಲ್ವ, ಮೊಟ್ಟೆ ಏನು ಬೇಕಾಗಲ್ಲ ಅಂತ ಅಂದ್ಬಿಟ್ಟು ರೈಸಿಗೆ ಮೊಸರಿರುತ್ತೆ, ನೆಂಚ್ಕೊಳ್ಳೋಕ್ಕೆ ಅಂದರೆ ನುಗ್ಗೆಕಾಯಿ ಆಲೂಗೆಡ್ಡೆ ಇರುತ್ತೆ ಅಂತ ಅಂದ್ಬಿಟ್ಟು ಇವಾಗ ನಮ್ಮ ಮನೆಯವ್ರಿಗೆ ಅಂದರೆ ಊಟನ ಹಾಕ್ಕೊಟ್ಟು ಅದಾದಮೇಲೆ ನಾನು ತಿಂದು, ನಮ್ಮ ಚಿಂಕು ನಮ್ಮ ಮನೆಯವ್ರ ಜೊತೆನೇ ತಿಂತಾನೆ. ಅಲ್ಲಿ ಅಷ್ಟರೊಳಗಡೆ ನಮ್ಮ ಚೋಟುಗೆ ನಾನು ತಿನ್ನಿಸ್ತಾ ಇರ್ತೀನಿ. ಅದಾದಮೇಲೆ ನಮ್ಮ ಮನೆಯವರು ನಮ್ಮ ಚೋಟುನ ಎತ್ಕೊತಾರೆ. ಅದಾದಮೇಲೆ ನಾನು ಊಟ ಮಾಡ್ತೀನಿ. ಊಟ ಎಲ್ಲ ಆದಮೇಲೆ ಇವಾಗ ನೋಡ್ತಾ ಇರ್ಬೋದು, ಇವಾಗ ರೂಮ್ ಒಳಗಡೆ ಮಲಗ್ಸೋಕ್ಕೆ ಅಂತ ಬಂದಿದ್ದೀನಿ. ಇಬ್ಬರೂ ಏನು ಹೆವಿ ಟಾರ್ಚರ್ ಕೊಡ್ತಾರೆ. ಲೈಟ್ ಆಫ್ ಮಾಡಿಬಿಟ್ಟು ಇವಾಗ ಮಲಗಿಸ್ಬಿಡ್ತೀನಿ, ಹಿಂಸೆ ಇರಲ್ಲ. ಅಂದರೆ ಈಗಿರೋ ಸ್ವಲ್ಪ ಇವಾಗ ತಾನೇ ತಿಂದಿದ್ದಾರಲ್ವ, ಒಂದು ಅರ್ಧ ಗಂಟೆ ಹಂಗೆ ಆಟ ಆಡ್ಕೊಳ್ಳಿ, ನಂದು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಎಲ್ಲ ಇತ್ತು ಅಂತ ಅಂದ್ಬಿಟ್ಟು ನಾನು ಹಾಗೆಯೇ ಕೂತ್ಕೊಂಡಿದ್ದೆ. ಇವಾಗಿನ ಟೈಮಲ್ಲಿ ಅವನಿಗೆ ಸ್ಕೂಲಲ್ಲಿ ಏನಾದರೂ ಹೇಳ್ಕೊಟ್ಟಿರ್ತಾರಲ್ವ ರೈಮ್ಸು, ಅದೆಲ್ಲನೂ ಕೂಡ ಹೇಳಿಸ್ತಾ ಇರ್ತೀನಿ. ಒಂದೊಂದು ಹೇಳ್ತಾನೆ, ಒಂದೊಂದು ಹೇಳೋಕ್ಕೆ ಬರೋಲ್ಲ. ಇದು ಹೋಮ್ ವರ್ಕ್ ಎಲ್ಲ ಕೊಟ್ಟಿರ್ತಾರಲ್ಲ, ಆಮೇಲೆ ಓದಿಸಿ ಅಂತ ಲರ್ನ್ ಅಂತ ಅಂದ್ಬಿಟ್ಟು ಒಂದೊಂದು ಪೇಜಸ್ ಎಲ್ಲ ಕೊಟ್ಟಿರ್ತಾರಲ್ಲ ಏನು ರೈಮ್ಸ್ನ, ಅದನ್ನು ಕೂಡ ಹೇಳ್ಕೊಡ್ತಾ ಇರ್ತೀನಿ ಬುಕ್ಸ್ ತಗೊಂಡು. ಅವನು ಹೇಳ್ತಾ ಇರೋದು ನೋಡಿಬಿಟ್ಟು ನಮ್ಮ ಚೋಟುನು ಹ್ಞೂ ಅಂತ ಹೇಳ್ತಾ ಇರ್ತಾನೆ. ಚಿಕ್ಕ ಮಕ್ಕಳು ಬೇಗನೆ ಆ್ಯಕ್ಟಿವ್ ಆಗ್ತಾರೆ. ಯಾಕಂತಂದರೆ ದೊಡ್ಡ ಮಕ್ಕಳಿಗೆ ನಾವು ಹೇಳ್ಕೊಡ್ತಾ ದೊಡ್ಡ ಮಕ್ಕಳು ಕೂಡ ಮಾತಾಡ್ತಾ ಅವು ಕೂಡ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಚಿಕ್ಕ ಮಕ್ಕಳಿಗೆ ಅವು ಕೂಡ ಬೇಗನೆ ಆ್ಯಕ್ಟಿವ್ ಆಗಿರ್ತವೆ, ಬೇಗನೆ ಮಾತಾಡ್ತವೆ. ಅದೇ ರೀತಿ ನಮ್ಮ ದೊಡ್ಡ ಮಗನಿಗಿದ್ದಾಗ ಅವನೊಬ್ಬನೇ ಇರೋನು, ಹಂಗಾಗಿ ಅವನಿಗೆ ಚೆನ್ನಾಗಿ ಆ್ಯಕ್ಟಿವ್ ಆಗಲಿಲ್ಲ, ಚೆನ್ನಾಗಿ ಮಾತು ಬರಲಿಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತು. ಹಾಗಾಗಿ ಇವನು ಚಿಕ್ಕವನು ಆ್ಯಕ್ಟಿವ್ ಆಗಿದ್ದಾನೆ. ನಿಮಗೆ ಈ ವಿಡಿಯೋ ಬಗ್ಗೆ ಹೇಗೆ ಅನ್ನಿಸ್ತು, ನಾನು ಹೇಳಿರೋದು ಮಾತ್ರ ಮರಿಬೇಡಿ. ನಿಮ್ಮಿಂದಾಗಿ ಒಂದು ಮಿಡಲ್ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ವಿಡಿಯೋ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಸೂಪರ್ ಕಾಯಿನ್ಸ್ ಯೂಸ್ ಮಾಡೋದು ಗೊತ್ತಿಲ್ಲ ಅಂದರೆ ಕೆಳಗಡೆ ಆಪ್ಷನ್ನೇ ಇದೆ. ನೀವು ವಿಡಿಯೋ ನೋಡ್ತಾ ಇರಬೇಕಾದ್ರೆ ಎಷ್ಟೊಂದು ಕೆಳಗಡೆ ಆಪ್ಷನ್ ಇದೆ, ವಿಡಿಯೋ ಕೆಳಗಡೆ ಸೂಪರ್ ಕಾಯಿನ್ಸ್ ಅಂತ ಡಾಲರ್ ಸಿಂಬಲ್ ಇದೆ, ಅದರ ಮೇಲೆ ಹಾರ್ಟ್ ಅಂತ ಇದೆ, ಅದರೊಳಗಡೆ ಸಿಂಬಲ್ ಇದೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲೇ ಆಪ್ಷನ್ಗಳು ಬರುತ್ತೆ. ನಿಮಗೆ ಎಷ್ಟಿಷ್ಟ ಆಗುತ್ತೋ ಅಷ್ಟನ್ನು ಪೇ ಮಾಡ್ಬೋದು. ನಮಗೆ ಅರ್ನಿಂಗ್ಸ್ ಜೊತೆ ಅದು ಕೂಡ ಆ್ಯಡ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತು ವ್ಲಾಗು ಹೇಗಿತ್ತು ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.